ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ದು ಹೀಗೆ ಚೆನ್ನಾಗಂದರೆ ಚೆನ್ನಾಗಿ, ಇಲ್ಲ ಅಂದರೆ ಇಲ್ಲ, ಹಾಗಾಗಿದೆ. ಆದರೂ ಚೆನ್ನಾಗಿದ್ದೀವಿ. ಕಸ ಗುಡಿಸ್ಕೊಂಡು ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ ಹೇಳ್ತಾ ಇದ್ದೀನಿ ನಿಮಗೆ. ನಿಮಗೂ ಬೋರ್ ಆಗಬಾರ್ದಲ್ವಾ ಒಂದೇ ಕಡೆ ನಾನು ಹೇಳಿ. ಹಾಗಾಗಿ ಕೆಲಸ ಕಮ್ಮಿ ಇದ್ದಾಗ ನೋಡಿ, 2 ಜೊತೆ ಬಟ್ಟೆ ಇದೆ, ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಪಾತ್ರೆ ತೊಳೆಯೋದ್ರೊಳಗೆ ಬಟ್ಟೆ ನೆನೆಸಿದ್ರೆ ಚೆನ್ನಾಗಿ ನೆನ್ಕೊಳುತ್ತಲ್ವ. ಅಷ್ಟೊಂದೇನು ಗಲೀಜು ಆಗಿರಲ್ಲ, ಮನೇಲಿ ಆಗಿರೋದಲ್ವ. ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸ ಪ್ರಾರಂಭ ಮಾಡೋಣ. ಏನಂತೀರಾ? ನಾವು ಹೀಗೆ ನೋಡಿ, ಒಂದು ಮಾಡೋ ಕಡೆ ಇನ್ನೊಂದು ಮಾಡ್ಕೊಂಡ್ಬಿಡ್ತೀವಿ ಕೆಲಸನ. ಬೇಗ 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 ಆಗ್ಬಿಡ್ತಲ್ವಾ. ಟೀ ಆಯ್ತಾ? ಎಲ್ರದ್ದು ಏನು ತಿಂಡಿ ಆಯ್ತಾ? ನಮ್ದೊಂದು ತಿಂಡಿ ಎಂಥದ್ದು ಇಲ್ಲ. ಪಾತ್ರೆ ತೊಳ್ಕೊಂಬಿಟ್ಟು ಬಟ್ಟೆ ತೊಳೆದಾಕಿ ಆಮೇಲೆ ನೋಡಬೇಕು. ಸಂಡೇ ಸ್ಪೆಷಲ್ ಮಾಡ್ತೀರಾ ಎಲ್ಲರೂ ಇವತ್ತು? ಹಬ್ಬ ಆದಮೇಲೆ ಮಾಡಲೇಬೇಕಲ್ವಾ? ಸ್ವೀಟ್ ಆದಮೇಲೆ ಖಾರ ತಿನ್ನೋದು, ಖಾರ ಮಾಡಲೇಬೇಕು. ನೆಕ್ಸ್ಟ್ ಬಟ್ಟೆ ತೊಳ್ಕೊಂಬಿಡೋಣ. ಎಲ್ಲರೂ ಈಗೇನ, ನಾನು ಒಬ್ಳೆ ಈಗೇನೋ ಗೊತ್ತಿಲ್ಲ. ಒಂದೊಂದ್ಸಲ ರಾಶಿ ಮಾಡ್ಕೊತೀನಿ, ಕೆಲವೊಂದ್ಸಲ ಒಂದೊಂದೇ ಜೊತೆ ತೊಳೆದಾಕೊಂಡ್ಬಿಡ್ತೀನಿ. ಸೊ ಎಂತ ಗೊತ್ತಾ ಗೈಸ್, ಮೊನ್ನೆ ನೋಡಿ ಇಲ್ಲಿ ಮೇಲಿಟ್ಟಿರ್ತೀನಲ್ವಾ, ಗಾಳಿಗೆ ಬಿದ್ದುಬಿಟ್ಟು ಈ ರೀತಿ ಎಲ್ಲ ಒಡೆದೋಗಿದೆ. ಇನ್ನೊಂದು ಟಬ್ಬು ಅಷ್ಟೇ ಒಳಗಡೆ ಇದೆ, ಅದು ಕೆಳಗಡೆ ಬಿದ್ದು ಏನಪ್ಪ ಇದು ಸೌಂಡು ಅಂತ ನೋಡಿದರೆ ಗಾಳಿ ಅವಸ್ಥೆ, ಆ ರೇಂಜಿಗೆ ಗಾಳಿ ಇದೆ. ನಾನು ತುಂಬ ದಿನದಿಂದ ಇಲ್ಲೇ ಮೇಲ್ಗಡೆನೇ ಇಡ್ತಾ ಇದ್ದಿದ್ದು, ಮೊನ್ನೆ ಬಿದ್ದು ಹೊಡೆದೋಯ್ತಲ್ವ, ಆಗಿಂದಲ್ಲಿ ಎಂಥದ್ದು ಇಡ್ತಾ ಇಲ್ಲ. ಆ ರೇಂಜಿಗೆ ಗಾಳಿ ಇದೆ ನೋಡಿ. ಹೀಗೆ ನಾನು ಕೆಲಸ ಮಾಡೋಕ್ಕೆ ನಿಂತ್ಕೊಂಡ್ರೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಮಾಡಲಿಲ್ಲ ಅಂದರೆ ಯಾರು ಮಾಡ್ತಾರಪ್ಪ ಅಂತ ಮಾಡೋದಿಲ್ಲ ಯಾವ ಕೆಲಸನೂ. ಅದೇ ಹೇಳ್ತಾ ಇದ್ದೀನಲ್ಲ, ನಾನು ಒಬ್ಬಳೇ ಆಗ ಎಲ್ಲ ಲೇಡೀಸ್ ಈಗೇನ ಗೊತ್ತಿಲ್ಲ. ನಾನು ಮಾತ್ರ ಹೀಗೆ ಮಾಡ್ಬೇಕು ಅಂದ್ಕೊಂಡ್ಬಿಟ್ರೆ ಬೇಗ ಬೇಗ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಯಾರು ಒಂದೊಂದೇ ಜೊತೆ ವಾಶ್ ಮಾಡ್ತಾರೆ ಅಂತ ಕೆಲವೊಂದ್ಸಲ ಅಂದ್ಕೊಂಡಾಗ ರಾಶಿ ಮಾಡ್ಕೊಂಡಿರ್ತೀನಿ. ತೊಳೆಯೋದು ಪಾತ್ರೆನೂ ಆಯಿತು ನೋಡಿ. ಇವ್ರು ಯಾಕೆ ಆಚೆ ಇಟ್ಟು ಇದರ ಟಬ್ಬು ನಿಮಗೆ ತೋರಿಸ್ತೀನಿ ನೋಡಿ. ಹಾಗೆ ಹೇಳಿದ್ನಲ್ವ, ಕೆಳಗಡೆ ಬಿದ್ದು ಈ ಥರ ಒಡೆದೋಗ್ಬಿಟ್ಟಿದೆ. ದೊಡ್ಡ ಟಬ್ಬು, ನಾವು ಕೋಸ್ ಕಟ್ಟಿಂಗ್ ಎಲ್ಲ ಮಾಡೋಕ್ಕೆ ಬೇಕಲ್ವ, ಹಾಗಾಗಿ ಒಂದೆರಡು ತೊಗೊಂಬಂದಿದ್ರು. ನಾನು ಪ್ರತಿ ಸಲನೂ ಅಲ್ಲೇ ಇಡ್ತಾ ಇದ್ದಿದ್ದು, ಅದು ಯಾಕೆ ಆ ರೀತಿ ಗಾಳಿ ಅಷ್ಟು ಜೋರು ಬಂದಿದೆ ಅದು, ಹಾಗಾಗಿ ಎಲ್ಲ ಒಡೆದೋಗ್ಬಿಟ್ಟಿದೆ. ಆಚೆ ಕೆಲಸ ಆಯ್ತಲ್ವ, ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಸಖತ್ತು ಬಿಸಿಲಿದೆ ನೋಡಿ. ನೀರು ಕುಡಿಯೋಣ ಅಂತ ನೋಡಿದರೆ ಕ್ಯಾನ್ ತೊಗೊಂಡು ನೀರಿಗೆ ಹೋಗಿದ್ದಾರೆ. ಸ್ವಲ್ಪ ಹಿಡ್ದಿಟ್ಟಾದರೂ ಹೋಗಿಲ್ಲ ಬಾಟ್ಲಲ್ಲಿ, ತುಂಬ ಬಾಯಾರಿಕೆ ಆಗಿದೆ. ಇಷ್ಟೊತ್ತು ಆಚೆ ಇದ್ನಲ್ವ, ಹಾಗಾಗಿ ಅಡುಗೆ ಮಾಡೋಣ. ನೀರು ತೊಗೊಂಬರಕ್ಕೆ ಹೋಗಿದ್ದಾರೆ, ತೊಗೊಂಡು ಬಂದಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ. ಅಡುಗೆಗೆ ನೀರಿಲ್ಲಲ್ವ ಈಗ, ಹಾಗಾಗಿ ನೀರು ತೊಗೊಂಬರೋವರೆಗೂ ನಾನು ವೆಯ್ಟ್ ಮಾಡಬೇಕು. ಫಿಲ್ಟ್ರ್ ನೀರೆಲ್ಲ ಇಬ್ಬರಿಗೆ ಅಲ್ವಾ, ಹಾಗಾಗಿ ಅಡುಗೆ ಮಾಡ್ತೀವಿ. ಇಲ್ಲಿ ನಲ್ಲಿ ನೀರು ಬಿಡ್ತಾರೆ, ಕೆಳಗಡೆ ಹೋಗಿ ತೊಗೊಂಬರ್ಬೇಕು. ಅಷ್ಟೊಂದೇನು ನೀರು ಹೋಗಲ್ಲಲ್ವ ನಮಗೆ. ಅಂಗಡಿ ಮಾಡಿದ್ರಂತೂ ಅಷ್ಟೊಂದು ಹೋಗೋದೇ ಇಲ್ಲ, ಯಾಕಂದರೆ ಮಧ್ಯಾಹ್ನ ಹೋದರೆ ಬರೋದೇ ನೈಟ್ ಅಲ್ವಾ. ಹಾಗಾಗಿ ಫಿಲ್ಟ್ರ್ ನೀರೇ ಬಳಸ್ಕೊತೀನಿ ನಾನು. ವಾಶಿಗೊಂದು ಆ ಕಡೆ ತೊಗೊತೀನಿ ತೊಳೆಯೋಕ್ಕೆ, ಅಡುಗೆಗೆಲ್ಲ ಫಿಲ್ಟ್ರ್ ನೀರೇ ಯೂಸ್ ಮಾಡೋದು.
ಎಲ್ರದ್ದು ಕೆಲಸ ಬೆಳಗ್ಗೆ ಟೈಮ್ ಬಟ್ಟೆ ತೊಳೆದು ಬಟ್ಟೆ ಒಣಕದೆ ನೋಡಿ. ಎಲ್ಲ ಟೆರೆಸ್ ಮೇಲೂ ಬಟ್ಟೆ ಹಾಕ್ತಾ ಇದ್ದಾರೆ. ಆಯ್ತು ಇನ್ನೂ ಬಂದಿಲ್ಲ. ಎಲ್ಲಿಗಾದರೂ ಹೋದರೆ ನಮ್ಮ ಪೃಥ್ವಿ ಬೇಗ ಬರೋದೇ ಇಲ್ಲಪ್ಪ. ಊಟ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ನೋಡಿ ಎಷ್ಟೊಂದು ಬೇಯ್ತಾ ಇದ್ದೀನಿ ನಾನು, ಅಷ್ಟೊಂದು ಬಿಸಿಲಿದೆ. ಅವ್ರು ಬರೋದ್ರೊಳಗೆ ಬಾಳೆದೆಲೆ ತೊಗೊಂಬಂದಿದ್ದಾರೆ. ಬಾಳೆದೆಲೆ ಕಟ್ ಮಾಡಿಬಿಡೋಣ. ಬಾಳೆದೆಲೆ ಕಟ್ ಮಾಡೋದು ಅದನ್ನು ಸರಿಯಾಗೇ ಕಟ್ ಮಾಡಬೇಕು. ಯಾಕಂದರೆ ಕಟ್ ಮಾಡಿಬಿಟ್ಟು ಉಲ್ಟಾ ಪಲ್ಟಾ ಹಾಕಿ ಉಲ್ಟಾ ಕೀಳಕ್ಕೆ ಹೋದರೆ ಬಾಳೆದೆಲೆನೇ ಕಿತ್ಕೊಂಡು ಹೋಗುತ್ತೆ. ಅಂದರೆ ಎಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ. ಹಿಂಗೆ ನೀಟಾಗಿ ಬರೋದಿಲ್ಲ. ಅಂದರೆ ಹೋಟ್ಲಲ್ಲಿ ಕೆಲಸ ಮಾಡೋರ್ದು ತುಂಬ ಪ್ರಾಬ್ಲಮ್ ಇರುತ್ತೆ. ನಾವು ಅಂದ್ಕೊಂಡಂಗೆ ಈಸಿಲ್ಲ. ಎಷ್ಟು ಈಸಿಯಾಗಿ ಕೆಲವ್ರು ಹೇಳ್ತಾರಲ್ವ, ಏನು ಹೇಳ್ತಾರೆ, ಅವನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾನ ಅಂತಾರೆ. ತುಂಬ ಈಸಿನೇ ಅಲ್ಲ, ಎಲ್ಲದು ಗೊತ್ತಿರಬೇಕು. ಆಮೇಲೆ ಹೇಳೋದು ಒಂದು ಪೇಷನ್ಸಿಂದ ಸ್ಪೀಡ್ ಇರಬೇಕು. ಪ್ರತಿಯೊಬ್ಬರು ಕಸ್ಟಮರ್ ಬಂದ್ರೂ ಅವ್ರಿಗೆ ನೀಟಾಗಿ ರೆಸ್ಪಾನ್ಸ್ ಮಾಡಬೇಕು. ನಮ್ಮ ಮುಂಚೆಲ್ಲ ನಾವು ಹಾಗೆ ಅನ್ಕೊತಾ ಇದ್ದಿದ್ದು, ಅವ್ರು ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ ಅಂತ. ಯಾಕಂದರೆ ನಮ್ಗೆ ಅನುಭವ ಆಗಿದೆ ಅಲ್ವಾ. ಈಸಿ ಅಲ್ಲ ಪಾಪ. ಈಗ ಒಂದು 2 ದಿನ ಮಳೆ ಬಂದಿಲ್ಲ. ಇವತ್ತು ಪಕ್ಕ ಮಳೆ ಬರ್ಬೋದು, ಆ ರೇಂಜಿಗಿದೆ. ನೀರಿಲ್ಲ, ಊಟ ಇಲ್ಲ, ಎಂಥ ಕೆಲಸ ಇದು. ಅದು ಏನಪ್ಪ, ಹೋದ್ರೆ ಬೇಗ ಬರೋದೇ ಇಲ್ಲ. ಬಂದ್ರು ನೋಡಿ ಈಗ. ಎಂತ ಕವರು? ತುಂಬಾ ದಿನಕ್ಕೆ ಫೆನೈಲ್ ತಗೊಂಬಂದಿದಾರಂತೆ ನೋಡಿ. ನೀರು ಬಂತು, ಫಸ್ಟ್ ನೀರು ಕುಡ್ಕೊಂಡ್ಬಿಡೋಣ. ಬಾಟ್ಲ ಸ್ವಲ್ಪ ನೀರಾದ್ರೂ ತುಂಬಿಟ್ಟು ಹೋಗಕ್ಕೆ ಬೇಡ ಪೃಥ್ವಿ. ಅಂದರೆ ದೋಸೆ ಹೋಟೆಲ್ ತುಂಬ ರಶ್ ಇತ್ತಂತೆ ನೋಡಿ. ನೀರು ಜೊತೆಗೆ ತಿಂಡಿನೇ ತೊಗೊಂಬಂದಿದ್ದಾರೆ. ಬನ್ನಿ ತಿಂಡಿ ತಿನ್ನೋಣ. ಓಪನ್ ದೋಸೆ, ಖಾಲಿ ದೋಸೆ ತೊಗೊಂಬಂದಿದ್ದಾರೆ. ನಾನಿಲ್ಲಿ ಬೈತಾ ಇದ್ದೀನಿ ಪಾಪ, ಅವ್ರು ಎಲ್ಲಿಗಾದ್ರೂ ಹೋದ್ರೆ ಬೇಗ ಬರೋದೇ ಇಲ್ಲ ಅಂತ. ನಾನು ಮಾಡೋದು ಲೇಟ್ ಆಗುತ್ತಲ್ಲ, ಅದಕ್ಕೆ ತೊಗೊಂಬಂದೆ. ಓಪನ್ ಏನು ಎಷ್ಟೊಂದು ಖಾರ ಐತಲ್ಲ. ಓಪನ್ ದೋಸೆ ತುಂಬ ಖಾರ ಇದೆ, ಅದಕ್ಕೆ ಅವ್ರು ಕಾಲಿನ ತೊಗೊಂಬಂದಾರ ಜೊತೆಗೆ. ನಾನು ಖಾರ ಸ್ವಲ್ಪ ಕಮ್ಮಿ ತಿಂತೀನಿ. ಏನು ಖುಷಿ ಗೊತ್ತಾ, ಅಡುಗೆ ಕೆಲಸ ಇಲ್ಲ ಈಗ. ಮಧ್ಯಾಹ್ನಕ್ಕೆ ಮಾಡಬೇಕು, ಈಗ ಬೆಳಗ್ಗೆದೊಂದಿದೆ ಅಷ್ಟೇ. ಆಮೇಲೆ ಅಲ್ವಾ ನೋಡ್ಕೊಂಡು. ತಿಂಡಿ ತಿನ್ಕೊಂಡು ಬಾಳೆದೆಲ್ಲ ಫುಲ್ ಕಟ್ಟಿಂಗ್ ಮಾಡ್ಕೊಂಡೆ ನೋಡಿ. ಇಷ್ಟೊಂದು ಕಿತ್ತಿದ್ದೀನಿ. ಸೀದಾ ಹೆಂಗೆ ಕಟ್ ಮಾಡ್ಕೊಂಡಿರ್ತೀವ ಹಾಗೆ ಸೀದಾ ಕೀಳಾಗಿಲ್ಲ, ಅಪೋಸಿಟ್ ಕೀಳಬೇಕು. ನಿಮಗೆ ತೋರಿಸ್ತೀನಿ ರೀ ನೋಡಿ. ಉಲ್ಟಾ ಕಿತ್ತರೆ ಈಗ ಬರುತ್ತೆ, ಅಪೋಸಿಟ್ ಕಿತ್ತರೆ ಸೀದಾ ಕಿತ್ತರೆ ನೋಡಿ ಈಗ ಹರ್ಕೊಂಡು ಹೋಗುತ್ತಿಲ್ಲ. ಸ್ವಲ್ಪ ಪರವಿಲ್ಲ, ಚೆನ್ನಾಗಿ ಬಂತು. ಬಾಳೆದೆಲೆ ಕಟ್ ಮಾಡಿ ನಾನು ಹೋಟ್ಲಲ್ಲೇ ಬಕೆಟಲ್ಲಿ ತೊಳ್ಕೊತೀನಿ, ಇಲ್ಲೇ ತೊಳೆದು ಇಡಲ್ಲ. ಯಾಕಂದರೆ ಕವರಿಗೆ ಹಾಕಿಡ್ತೀನಲ್ವ, ಹಾಗಾಗಿ ಸ್ವಲ್ಪ ಕೊಳೆಯುತ್ತೆ. ಹಾಗಾಗಿ ಕಟ್ ಮಾಡಿಕೊಂಡು ಅಲ್ಲೇ ತೊಳ್ಕೊತೀನಿ, ಎಷ್ಟೆಷ್ಟು ಬೇಕಷ್ಟು. ನಾಳೆಯಿಂದ ಕಂಟಿನ್ಯೂ ಅಂಗಡಿ ಓಪನ್ ಮಾಡ್ತೀವಿ. ಈಗ ಹಾಗೆ ಬಿಟ್ಟರೆ ಒಣಗೋಗುತ್ತಲ್ವ, ಅದಕ್ಕೆ ನಾನು ಕಟ್ ಮಾಡಿರ್ತೀನಿ. ಕಟ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ಹಾಗಾಗಿ
ಇದು ನನಗೆ ಪೃಥ್ವಿನೇ ಹೇಳ್ಕೊಟ್ಟಿದ್ದು. ಈ ಥರ ಕೀಳಕ್ಕೆ ಬರ್ತಾ ಇರಲಿಲ್ಲ ನನಗೂ. ಹಾಗಾಗಿ ಇಷ್ಟ ಆಗಿದೆ ನೋಡಿ. ಇದು ಫುಲ್ ಪ್ಲೇಟಿಗೆ ಇಷ್ಟು ಬಂದಿದೆ. ತುದಿ ಕವರಿಗೆ ಹಾಕಿಟ್ಬಿಟ್ಟು ಮೂಟೆಯಲ್ಲಿ ಏನೇನು ತೊಗೊಂಬಂದಿದ್ದಾರೆ ಗೊತ್ತಿಲ್ಲ. ಮಾರ್ಕೆಟಿಗೆ ಹೋಗಿದ್ರಂತೆ, ಇವತ್ತು ಕೋಸಿನ ಮೂಟೆ ಸಿಕ್ಕಿಲ್ಲ. 20 ರೂಪಾಯಿ ಕೆಜಿ ಹಂಗೆ ತೊಗೊಂಬಂದಿದ್ದಾರೆ. ನಾಳೆ ಸೋಮವಾರ ಮಾರ್ಕೆಟ್ ರಜೆ ಅಲ್ವಾ, ಹಾಗಾಗಿ ಅದಕ್ಕೆ ನಾಳೆಯಿಂದನೇ ಓಪನ್ ಮಾಡಿದ್ರಾಯಿತು ಅಂತ ನಾವು. ಮತ್ತೆ ಇವತ್ತು ಮಾಡಿಬಿಟ್ಟು ನಾಳೆ ಮತ್ತೆ ರಜೆ ಆದರೆ ಒಂದಿನ ಮಾಡ್ಕೊಂಡು ರಜೆ ಆಗುತ್ತಲ್ವ, ಹಾಗಾಗಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. 23ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತೀವಿ ನೋಡಿ. ನಾಳೆ 3ನೇ ತಿಂಗಳು 23 2026. ವಿಡಿಯೋ ಕೆಲವೊಂದ್ಸಲ ರೀಚ್ ಆಗಿದ್ದಾಗ ಯಾವತ್ತಿನಂದು ಗೊತ್ತಾಗಲ್ಲ, ಅದಕ್ಕೆ ಡೇಟ್ ಹೇಳಿದೆ. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ. ಏನು ಗೊತ್ತಾ, ಇವತ್ತು ಇಡೀ ಬೆಳ್ಳುಳ್ಳಿ ತೊಗೊಂಬಂದಿದ್ದಾರೆ ನೋಡಿ. ಇದು ಒಂದು ಕೆಲಸ ನನಗೆ. ಚಚ್ಕಂತ ಕೂರ್ಬೇಕಷ್ಟೇ ಈಗ. ಬರೀ ಇಂಥ ಕೆಲಸನೇ ಮಾಡ್ತಾರೆ ನೋಡಿ. ಇರೋ ಕೆಲಸನೇ ಮಾಡೋಕ್ಕೆ ಸಾಕಾಗಿ ಹೋಗಿರುತ್ತೆ ನನಗೆ. ಬೆಳ್ಳುಳ್ಳಿ ಚೆನ್ನಾಗಿದೆ ನೋಡಿ, ಹೇಳಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಬಿಟ್ಟು ಒಣಗಿದ್ರೆ ಚೆನ್ನಾಗಿ ಬಿಡುತ್ತೆ. ಸಿಪ್ಪೆ ಹಚ್ಚಬೇಕು. ಚೆನ್ನಾಗಿದೆ, ಬಟ್ ನನಗೆ ಡಬಲ್ ಕೆಲಸ. ಇಷ್ಟು ತಗೊಂಡ್ಬಂದಿದೆ. ಮನೇಲಿ ಇಷ್ಟು ಈರುಳ್ಳಿ ಇದೆ. ನಮ್ಮದು ಶಾಪ್ ಓಪನ್ ಇದ್ರೆ ಮನೇಲಿ ಈರುಳ್ಳಿ, ಕ್ಯಾಪ್ಸಿಕಮು, ಬೆಳ್ಳುಳ್ಳಿ, ಶುಂಠಿ, ಬೇರೆ ವೆಜಿಟೇಬಲ್ಸ್ ತರಕಾರಿ ಎಲ್ಲ ಇರಲ್ಲ. ಇಷ್ಟು ಮಾತ್ರ ಇವಾಗ ಸ್ಟಾಕ್ ಇರುತ್ತೆ ನೋಡಿ. ಅದೇ ಅಂಗಡಿ ಓಪನ್ ಇರ್ಬೇಕು ನಮ್ಮದು. ಜೋಡಿಸ್ಕೊಂಡ್ಬಿಡ್ತೀನಿ ನಾನು ಎಲ್ಲ. ಕ್ಯಾಪ್ಸಿಕಮ್ಮು ಸ್ವಲ್ಪ ತೊಗೊಂಬಂದಿದ್ದಾರೆ. ಮಾರ್ಕೆಟ್ಗೆ ಹೋಗ್ಬಿಟ್ರೆ ಎಲ್ಲ ತೊಗೊಂಬರ್ತಾರೆ ನೋಡಿ. ಇಲ್ಲಾಂದರೆ ಮೋರಲ್ಲಿ ತೊಗೊತೀವಿ. ಕ್ಯಾಪ್ಸಿಕಮ್ ಕೆಲವೊಂದ್ಸಲ ತೊಗೊಂಬಂದಿರಲ್ಲಲ್ವ, ಆಗ ಮೋರಲ್ಲಿ ತೊಗೊತೀವಿ. ಅಲ್ಲೇ ನಮ್ಮ ಅಂಗಡಿ ಪಕ್ಕದಲ್ಲೇ ಇದೆ ಮೋರು, ಹಾಗಾಗಿ ಅಲ್ಲೇ ಹೋಗಿ ತೊಗೊಂಬರೋದು. ಎಂತ ಮಾಡೋಂಗಿಲ್ಲ ನೋಡಿ. ಒಣಗಿಸ್ಬಿಟ್ಟು ಚಚ್ಚಬೇಕು. ಸಂಜೆವರೆಗೂ ಒಣಗಿಸ್ತೀನಿ, ಯಾಕಂದರೆ ಸ್ವಲ್ಪ ಹಸಿ ಇದ್ದಂಗಿದೆ ನೋಡಿ, ಬಿಡೋದಿಲ್ಲ. ಹಾಗಾಗಿ ಅಂದರೆ ಕೇಳಿದೆ ನಾನು, ಏನಕ್ಕೆ ತೊಗೊಂಬಂದಿದ್ದು ಇಡೀ ಬೆಳ್ಳುಳ್ಳಿ ಅಂತ. ಬೇಳೆ ಇರಲಿಲ್ಲಂತೆ ಮಾರ್ಕೆಟಲ್ಲಿ, ಹಾಗಾಗಿ ತೊಗೊಂಬಂದಿದ್ದಾರೆ. ಹಾಗೆ ಸ್ವಲ್ಪ ಪಾತ್ರೆನೇ ಇದೆ, ಬನ್ನಿ ಬೆಳಗ್ಗೆ ತೊಳೆದಾಕಿದ್ದು. ಏನು ಕೆಲಸ ಇಲ್ಲ ಅಂದರೂ ನೋಡಿ, ಮನೆಯಲ್ಲಿ ದಿನನಿತ್ಯ ಕೆಲಸಗಳು ಇದ್ದೇ ಇರುತ್ತೆ. ಎಲ್ಲರಿಗೂ ಅಷ್ಟೇ, ನನಗೊಬ್ಬಳೇ ಅಂತಲ್ಲ, ರೆಗ್ಯುಲರ್ ಡ್ಯೂಟಿ ಅಂತಾರಲ್ವ, ಇದೆ ಲೇಡೀಸಿಂದು. ಇನ್ನು ಅಡುಗೆ ಎಂಥದ್ದಿಲ್ಲ ನೋಡಿ, ತಂದಿರೋ ತಿನ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಅಡುಗೆನೂ ಮಾಡಬೇಕು. ಜೋಡಿಸ್ಬಿಟ್ಟು ಏನು ಮಾಡೋದು ನೋಡೋಣ. ಇದೇ ಮಾಡಬೇಕಂತ ಐಡಿಯಾ ಇಲ್ಲ. ನಮ್ಮ ಪೃಥ್ವಿ ಅಂತ ಅದೇ ಬೇಕು ಇದೇ ಬೇಕನ್ನಲ್ಲ, ರೈಸ್ ಐಟಮ್ ಏನಾದರೂ ಮಾಡಿಕೊಟ್ಬಿಟ್ರೆ. ಕಾಲು ನೋಡಿ ಹೆಂಗೆ ಸುಡ್ತಾ ಇದೆ. ಬನ್ನಿ ಸ್ಲಿಪ್ಪರ್ ಹಾಕ್ಕೊಳ್ಳೋಣ. ಪ್ರಾಮಿಸ್, ಸಖತ್ತು ಕಾಲು ಸುಡ್ತಾ ಇದೆ. ಸ್ವಲ್ಪ ಕೆಳಗಡೆ ಹೋಗಬೇಕು, ಯಾಕೆ ಕೆಳಗೆ ಮನೆ ಅಕ್ಕ ಕರಿತಾ ಇದ್ದಾರೆ, ಹಾಗಾಗಿ ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ನಾನು ನೋಡೇ ಇಲ್ಲ, ಈಗ ಬೆಳಿಗ್ಗೆ ನೋಡಿದ್ದು. ಗಾಳಿ ಬಂದುಬಿಟ್ಟು ಕೆಳಗಡೆ ಬಿದ್ದೋಗಿದೆ. ಅಂದರೆ ಯಾವ ರೇಂಜಿಗೆ ಗಾಳಿ ಇರ್ಬೋದು ಅಂತ ನೀವು ಯೋಚನೆ ಮಾಡಿ. ಪ್ರಾಮಿಸ್ ನೋಡಿ, ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಕಟ್ಟಿದ್ದೆ ನಾನು, ಕಿತ್ಕೊಂಡು ಬಿದ್ದೋಗ್ಬಿಟ್ಟಿದೆ. ಫುಲ್ ಕೆಳಗಡೆ ಬಿದ್ದಿದೆ. ಇದಕ್ಕೆ ಏನು ಮಾಡಬೇಕಂತ ಐಡಿಯಾ ಇಲ್ಲ, ನೋಡೋಣ ಆಮೇಲೆ. ಯಾವ್ಯಾವುದು ಗಿಡಕ್ಕೆ ನೀರು ಹಾಕಿಲ್ಲ ನಾನು, ಹಾಕಬೇಕು. ಸಂಜೆ ಹಾಕಿದ್ರೆ ಆಯಿತು. ಕೆಲಸ ಎಂಥದಿಲ್ಲ, ಯಾವ್ದಾರ ಒಂದು ರೈಸ್ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಆಗಿದ್ದೀನಿ. ನೋಡೋಣ, ರೈಸ್ ಮಾಡಬೇಕು. ಈಗ ಕೆಳಗಡೆ ಹೋಗ್ಬೇಕಲ್ವ, ಹಾಗಾಗಿ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಫೋನ್ ತಗೊಂಡೆ.
ಓಕೆ ಗೈಸ್, ಇದೇ ಥರ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ ಪ್ಲೀಸ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್, ಲವ್ ಯು.